ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ಶಿವ ಮತ್ತು ಪಾರ್ವತೀ ದೇವಿಯ ವಿವಾಹ ನಡೆಯುತ್ತೆ. ಪಾರ್ವತೀ ದೇವಿ ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿದ್ದು ಶಿವನಿಂದ ದೂರವಾದ ನಂತರ ಮತ್ತೆ ಶಿವನನ್ನೇ ಪತಿಯಾಗಿ ಪಡೆಯಲು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸು ಎಷ್ಟರ ಮಟ್ಟಿಗೆ ಕಠಿಣವಾಗಿತ್ತು ಎಂದರೆ ಅವರು ತಮ್ಮ ಆಹಾರವನ್ನು ತ್ಯಾಗ ಮಾಡ್ತಾರೆ. ಸಕಲ ಸೌಕರ್ಯ ಮತ್ತು ಜಗತ್ತಿನ ಎಲ್ಲ ರೀತಿಯ ಆಸಕ್ತಿಗಳನ್ನು ಸಹ ತ್ಯಾಗ ಮಾಡಿ ತಪಸ್ಸು ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದ ಶಿವ ಆ ಪವಿತ್ರ ರಾತ್ರಿ ಪಾರ್ವತೀ ದೇವಿಯನ್ನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾರೆ. ಪುರಾಣಗಳ ಪ್ರಕಾರ ಶಿವ ಎಂದರೆ ಚೇತನ, ಪಾರ್ವತಿ ಎಂದರೆ ಶಕ್ತಿ ಎಂದು ಅರ್ಥ. ಚೇತನ ಮತ್ತು ಶಕ್ತಿ ಒಂದಾದಾಗ ಸೃಷ್ಟಿ ನಡೆಯುತ್ತೆ. ಅದಕ್ಕಾಗಿ ಮಹಾಶಿವರಾತ್ರಿ ಶಿವ ಮತ್ತು ಶಕ್ತಿಯ ಸಂಯೋಗದ ರಾತ್ರಿ ಹಾಗೂ ಸೃಷ್ಟಿಯ ಮೂಲ ಶಕ್ತಿಯ ಸಂಕೇತವಾಗಿದೆ.